ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮಾಡೋಣ ವೆಜಿಟೇಬಲ್ ಪಲಾವ್. ನಮ್ಮ ಮನೇಲಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅರ್ಧ ಇಂಚ್ ಶುಂಠಿ, ಒಂದು 7-8 ಬೆಳ್ಳುಳ್ಳಿ ಹೆಸಳು, ಸೋಂಪು ಒಂದು ಅರ್ಧ ಸ್ಪೂನು, ಚಕ್ಕೆ ಲವಂಗ, ಏಲಕ್ಕಿ 2, ಧನಿಯಾ ಪುಡಿ, ತೆಂಗಿನಕಾಯಿ ತುರಿ ಆಪ್ಷನ್, ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಇಲ್ಲ. 8ರಿಂದ 10 ಹಸಿಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ತಕ್ಕನಾಗೆ, ಒಂದು ಈರುಳ್ಳಿ, ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು, ಇವೆಲ್ಲ ರುಬ್ಕೋಬೇಕು. ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮಸಾಲೆ ರೆಡಿ ಮಾಡಿ ಇಟ್ಕೊಂಬಿಡೋಣ. ಒಗ್ಗರಣೆಗೆ ಈಸಿ ಆಗುತ್ತೆ ನಮಗೆ. ನೋಡಿ, ಮಸಾಲೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಬೇಕಾಗಿರೋದು ಕರ್ಬೇವಿನ ಸೊಪ್ಪು, ಈರುಳ್ಳಿ, ಟೊಮೆಟೊ, ಬಾಸುಮತಿ ಎಲೆ, ಪಲಾವ್ ಎಲೆ, ತರಕಾರಿ 3 ಥರದ್ದು ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಕಾಗಿರೋದು ಹಾಕ್ಕೊಳ್ಳಿ. ಹುಳ್ಳಿಕಾಯಿ, ಕ್ಯಾರೆಟು, ಗೆಡ್ಡೆಕೋಸು, ಮತ್ತು 1 ಕಪ್ಪಷ್ಟು ಬಟಾಣಿ ನೆನೆಸಿರೋದು, ನಿಂಬೆಹಣ್ಣು ರಸ, 2 ಗ್ಲಾಸ್ ಅಕ್ಕಿ ತೊಳೆದಿಟ್ಕೊಂಡಿದ್ದೀನಿ ನೆನೆಸಿ. ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ಬೇಕಾಗಿರೋ ಅಷ್ಟು ಎಣ್ಣೆ ಕಾಯ್ದ ಮೇಲೆ ಪಲಾವ್ ಎಲೆ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಕರ್ಬೇವಿನ ಸೊಪ್ಪು, ಬಟಾಣಿ ಹಾಕ್ಕೊತೀನಿ 1 by 1. ಬಟಾಣಿ ಸ್ವಲ್ಪ ಬಾಡಿಸ್ಕೊಳ್ಳಿ. ಅದಾದಮೇಲೆ ತರಕಾರಿ ಹಾಕ್ಕೊಳ್ಳೋಣ. ಬಾಸುಮತಿ ಎಲೆ ಇದು ಹಾಕ್ತಾಯಿದ್ದೀನಿ. ಫ್ಲೇವರ್ ತುಂಬ ಚೆನ್ನಾಗಿ ಕೊಡುತ್ತೆ, ಸ್ಮೆಲ್ ಬರುತ್ತೆ ಪಲಾವು. ನೋಡಿ, ತರಕಾರಿ ಎಲ್ಲ ಹಾಕ್ಕೊತಾ ಇದ್ದೀನಿ. ತರಕಾರಿ ಹಾಕ್ಕೊಂಡು ಒಂದು 2-3 ನಿಮಿಷ ಎಣ್ಣೆಲೇ ಫ್ರೈ ಮಾಡಿ, ಚೆನ್ನಾಗಿ ಫ್ರೈ ಆಗಲಿ ಅದು. ನಿಮ್ಮ ಮನೇಲೆಲ್ಲ ಹೇಗೆ ಮಾಡ್ತೀರಾ? ನಾನು ಮಾಡ್ತಾರೋ ಥರನೇ ಮಾಡ್ತಾಯಿದ್ದೀರಾ ಹೇಳಿ. ಟೊಮೆಟೊ ಹಾಕ್ಕೊಂಡೆ. ಟೊಮೆಟೊ ಎಲ್ಲ ಹಾಕಿ ಸ್ವಲ್ಪ ಫ್ರೈ ಆದಮೇಲೆ ಮಸಾಲೆ ಹಾಕ್ಕೊಳ್ಳಿ, ರುಬ್ಬಿಟ್ಕೊಂಡಿರೋದು. ಮಸಾಲೆ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಎಣ್ಣೆಲೇ ಫ್ರೈ ಮಾಡ್ಕೊಳ್ಳಿ. ನೋಡಿ, ಮಸಾಲೆ ಫ್ರೈ ಆಗ್ತಾಯಿದೆ. ನಿಮಗೆಲ್ಲ ನಾನು ಮಾಡೋ ರೆಸಿಪಿಗಳು ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನನಗೂ ನೀವು ಸಪೋರ್ಟ್ ಮಾಡಿದ್ರೆ ಇನ್ನೂ ಜಾಸ್ತಿ ವಿಡಿಯೋಗಳು ಮಾಡೋಕ್ಕೆ ಇಷ್ಟ ಆಗುತ್ತೆ. ಅಕ್ಕಿ ಹಾಕ್ಕೊಳ್ಳಿ. ಅಕ್ಕಿನೂ ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳಿ ಮಸಾಲೆ ಒಳಗೇ, ನೀರು ಹಾಕೋಕ್ಕೆ ಮುಂಚೆ. 1 ಗ್ಲಾಸ್ ಅಕ್ಕಿಗೆ 1.5 ಗ್ಲಾಸ್ ನೀರು ಹಾಕ್ತೀನಿ ನಾನು. ನೋಡಿ, ಫ್ರೈ ಆಗ್ತಾಯಿದೆ. ಅಕ್ಕಿ ಹಾಕಿದ್ದೀನಲ್ಲ, ಈಗ ನೀರು ಹಾಕ್ಕೊಳ್ಳೋಣ. ಮತ್ತು ನಿಂಬೆಹಣ್ಣು ರಸ ಹಾಕ್ಕೊಳ್ಳಿ. ನಿಮ್ಗೆ ಆಪ್ಷನ್ ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಇಲ್ಲ. ನಿಂಬೆಹಣ್ಣು ರಸ ಒಂದು ಕುದಿ ಬರೋವರೆಗೂ ಕುಕ್ಕರ್ ಕ್ಲೋಸ್ ಮಾಡೋದು ಬೇಡ. ಒಂದು ಕುದಿ ಬಂದಮೇಲೆ ಕ್ಲೋಸ್ ಮಾಡಿದ್ರೆ ಬೇಗ ಆಗುತ್ತೆ ಪಲಾವು. ರುಚಿಗೆ ತಕ್ಕಷ್ಟು ಉಪ್ಪು, ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸಿದ್ಮೇಲೆ ಒಂದು ಕುದಿ ಬರೋವರೆಗೂ ಬಿಡಿ. ಒಂದು 2-3 ನಿಮಿಷ ಆಗ್ಬೋದು. ಅದಾದಮೇಲೆ ಕುಕ್ಕರ್ ಕ್ಲೋಸ್ ಮಾಡ್ಕೊಳ್ಳಿ. 2 ಕೂಗು ಸಾಕು. ನೋಡಿ, ಪ್ರೆಷರ್ ಹೋಗಿದೆ. ಇವಾಗ ತೆಗಿತೀನಿ. ಬಿಸಿ ಬಿಸಿ ವೆಜಿಟೇಬಲ್ ಪಲಾವ್ ರೆಡಿ. ಈಸಿ ಆಗುತ್ತೆ ಬ್ರೇಕ್ಫಾಸ್ಟಿಗೆ. ಬ್ಯಾಚುಲರ್ಸು ಮತ್ತು ಹೊಸದಾಗಿ ಕಲಿತಾ ಇರೋರಿಗೆ ಈಸಿಯಾಗಿದೆ ಇದು ರೆಸಿಪಿ. ಟ್ರೈ ಮಾಡಿ, ಒಂದು ಸಲ ಟೇಸ್ಟ್ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಬಿಸಿ ಬಿಸಿ ಪಲಾವ್ ಸವಿಯಲು ಸಿದ್ಧ, ಮೊಸರು ಬಜ್ಜಿ ಜೊತೆ.